ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಪ್ರತಿಭಟನೆ. ಎಲ್ಲ ವರ್ಗದ ಸನ್ನುದಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಎಚ್.ಪಿ. ಮಹೇಶ್, ಪ್ರಧಾನ ಕಾರ್ಯದರ್ಶಿ ಜಿ.ಎನ್. ಶಂಕರೇಗೌಡ, ಶ್ರೀನಿವಾಸ್ ಮಳವಳ್ಳಿ, ಶ್ರೀನಿವಾಸ್ ಬಸವೇಗೌಡ, ಪುಟ್ಟೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಫೆಡರೇಷನ್ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಸಹಭಾಗಿತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಜಿ.ಎನ್. ಶಂಕರೇಗೌಡ ಮಾತಾಡ್ತಾ ಇದ್ದೀನಿ. ನಮ್ಮದು ಸುಮಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ತುಂಬ ದಿವಸದಿಂದ ಬರ್ತಾ ಇದ್ದೀವಿ. ಸರ್ಕಾರ ಆ ಬೇಡಿಕೆ ಯಾವತ್ತೂ ಇವತ್ತಿವರೆಗೂ ಒಂದೂ ಸ್ಪಂದಿಸಿಲ್ಲ ನಮಗೆ. ನಾವು ಅದಕ್ಕಿಂತ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಅವರಾದ ಮುಖ್ಯಮಂತ್ರಿಗಳಿಗೆ ಮತ್ತು ಅಬಕಾರಿ ಸಚಿವರಿಗೆ ನಾವು ಪತ್ರವನ್ನು ರವಾನೆ ಮಾಡ್ತಾಯಿದ್ದೀವಿ. ನಾವು 40,000 ಕೋಟಿ ವರಮಾನವನ್ನು ವರ್ಷದಲ್ಲಿ ನಾವು ಈ ಅಬಕಾರಿ ಇಲಾಖೆಯ ಸರ್ಕಾರ ಕೊಡ್ತಾ ಇದ್ದೀವಿ. ಆದರೂ ನಮಗೆ ಇವತ್ತಿರೋವರೆಗೂ ನಷ್ಟದಲ್ಲೇ ಹೋಗ್ತಾ ಇದ್ದೀವಿ. ನಾವು ಯಾವುದೂ ಒಳ್ಳೆಯ ರೀತಿ ಬೆಳವಣಿಗೆ ಆಗಿಲ್ಲ. ನಮಗೆ ಚಿಲ್ಲರೆ ಮದ್ಯ ಮಾರಾಟದಲ್ಲಿ ಬರೀ 10% ಕೊಡ್ತಾ ಇದ್ದಾರೆ. ನಮ್ಗೆ 20% ಇದ್ದಂಥದ್ದನ್ನು 10% ಮೈನಸ್ ಮಾಡಿ ಬರೀ 10% ಇವತ್ತಿನ ಬಾಡಿಗೆ, ನಮ್ಮ ಸಂಬಳಗಳು, ನಮ್ಮ ಇದೆಲ್ಲ ಕೊಟ್ಟು ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ನಮ್ಮದು ಎಲ್ಲ ಬೇಡಿಕೆಗಳನ್ನು ನಾವು ಸರ್ಕಾರ ಸಲ್ಲಿಸಿದ್ದೀವಿ. ಸರ್ಕಾರ ಇದು ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ ನಮಗೆ ಒಳ್ಳೇದು ಮಾಡಬೇಕಂತ ನಾವು ಕೇಳ್ಕೊಂಡು ಇವತ್ತು ರಾಜ್ಯದಾಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಸಾಂಕೇತಿಕವಾಗಿ ನಮ್ಮ ಅಬಕಾರಿ ಇಲಾಖೆ ನಾವು ಸನ್ನದ್ಧದಾರರು ನಾವೊಂದು ಸಾಂಕೇತಿಕ ಧರಣಿಯನ್ನು ಮಾಡ್ತಾಯಿದ್ದೀವಿ. ಹಾಗೂ ಒಂದು ತಮ್ಮ ಮುಖಾಂತರ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ. ನಮಗೆ ಸರ್ಕಾರ ಈಗಲಾದರೂ ಗಮನ ಹರಿಸಿ ಒಳ್ಳೇದು ಮಾಡಿ.